ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮುಂದುವರೆದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದೆ 20 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಅವು ಕೂಡ ಈ ಹಿಂದೆ PSI PC ಮತ್ತು SDA ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಸೊ ಈ ಒಂದು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಲಾಸ್ಟ್ ಮಿನಿಟ್ ರಿವಿಷನನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಹೆಚ್ಚಿನ ವಿವರಣೆ ಏನೂ ಇರುವುದಿಲ್ಲ. ಸ್ವಲ್ಪ ವಿವರಣೆ ಮತ್ತು ಪರೀಕ್ಷೆಗೆ ಉಪಯುಕ್ತವಾಗುವಂತಹ ರಿಪೀಟ್ ಆಗುವಂಥ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂಥ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಅದನ್ನು ಶೇರ್ ಮಾಡಿರಿ. ಯಾಕಂದರೆ ಎಕ್ಸಾಮ್ ಹತ್ತಿರ ಇರುವುದರಿಂದ ಸ್ವಲ್ಪ ಮಾಹಿತಿಯನ್ನು ನಿಮಗೆ ನೀಡುವ ಒಂದು ಇದು ಆಗಿರ್ತದೆ, ಉದ್ದೇಶ ಆಗಿರ್ತದೆ. ಸೊ ಹಾಗಾಗಿ ಇವು ಎಕ್ಸಾಮ್ ನಿಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತವೆ. ಸೊ ಹಾಗಾಗಿ ಈ ಒಂದು ತರಗತಿಯನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ ಮತ್ತು ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿರಿ. ಇದು ಒಂದು ಪರೀಕ್ಷೆಗೆ ತಕ್ಕಂತೆ ತಯಾರಾದ ಸರಣಿಯಾಗಿರ್ತದೆ. ಯಾಕಂದ್ರೆ ಮುಂಬರುವುದು ಆಗಸ್ಟ್ 2ನೇ ತಾರೀಕು ಏನಪ್ಪ ಅಂತಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಪರೀಕ್ಷೆ ಇರುವುದರಿಂದ ಒಂದೇ ದಿನ ಕಲ್ಯಾಣ ಕರ್ನಾಟಕದ್ದು ಮತ್ತು ಮಧ್ಯಾಹ್ನ ಕಲ್ಯಾಣ ಕರ್ನಾಟಕದ್ದು, ಬೆಳಗ್ಗೆ ನಾನ್ ಕಲ್ಯಾಣ ಕರ್ನಾಟಕದ ಪರೀಕ್ಷೆ ಇರುವುದರಿಂದ ಈ ಒಂದು ಮಾಹಿತಿ ಉಪಯುಕ್ತವಾಗಿರ್ತವೆ. ಸೊ ಎಕ್ಸಾಮ್ ಹಾಲ್ನಲ್ಲಿ ಯಾವುದೇ ಗೊಂದಲ ಬೇಡ. ನಿಮ್ಮ ಪ್ರಿಪ್ರೇಷನ್ ಹೇಗಾಗಿರುತ್ತೋ ಅದೇ ರೀತಿಯಂಥ ಮೈಂಡ್ಸೆಟ್ ಇಟ್ಕೊಂಡು ಪರೀಕ್ಷೆ ಹಾಲ್ಗೆ ಹೋಗಿ. ಸೊ ಕಲ್ಯಾಣ ಕರ್ನಾಟಕದ ಪೊಲೀಸ್ ನೇಮಕಾತಿ ವೃಂದದ ಏನಾಗಿರ್ತಪ್ಪ ಅಂದ್ರೆ ಸಮಯದಲ್ಲಿ ಬದಲಾವಣೆ ಆಗಿರ್ತದೆ. 2 ಗಂಟೆಯಿಂದ ಪರೀಕ್ಷೆ ಆರಂಭವಾಗಬೇಕಾಗಿರೋ ಪರೀಕ್ಷೆಯನ್ನು 4 ಗಂಟೆಗೆ ಆರಂಭ ಮಾಡಿ 5:30ವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವೆಶನ್ ಹೇಗಿದೆ ಅಂತ ನೋಡೋಣ. ಕ್ವೆಶನ್ ನಂಬರ್ 21 PSI 2023 ಮತ್ತು PC 2020ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಸ್ವತಂತ್ರ ಭಾರತದ ನಂತರ ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾರೆ. ಸ್ವತಂತ್ರ ಭಾರತದ ನಂತರ ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: A KC ರೆಡ್ಡಿ, B ಕೆಂಗಲ್ ಹನುಮಂತಯ್ಯ, C S ನಿಜಲಿಂಗಪ್ಪ, D SM ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ A KC ರೆಡ್ಡಿಯವರು ಕರ್ನಾಟಕದ ಸ್ವತಂತ್ರ ಭಾರತದ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ 1947ರಲ್ಲಿ ಮೈಸೂರು ಭಾರತಕ್ಕೆ ಸೇರಿದ ನಂತರ ಕೆ ಚೆಂಗಲರಾಯ ರೆಡ್ಡಿ ಮೊದಲ ಮುಖ್ಯಮಂತ್ರಿ ಆಗಿದ್ದರು. ಇವರ ಅವಧಿ ಎಷ್ಟಾಗಿತ್ತಪ್ಪ ಅಂತಂದ್ರೆ 1947ರಿಂದ 52ರವರೆಗೆ ಪೂರ್ಣ ಆಡಳಿತವನ್ನು ನಡೆಸಿರ್ತಾರೆ. ಸೊ ಇವರು ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರು ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಕ್ವೆಶನ್ ನಂಬರ್ 22 2022ರ FDA ಮತ್ತು PSI 2019ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಮೈಸೂರು ಅರಮನೆಯನ್ನು ವಿನ್ಯಾಸಗೊಳಿಸಿದ ಶಿಲ್ಪಿ ಯಾರು ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: A ಹೆನ್ರಿ ಇರ್ವಿನ್, B ಮಾರ್ಕ್ ಕಬ್ಬನ್, C ಎಡ್ವಿನ್ ಲುಟಿಯನ್ಸ್, D ಕಾರ್ನ್ ವಾಲಿಸ್. ಸರಿಯಾದ ಉತ್ತರ ಆಪ್ಷನ್ A ಹೆನ್ರಿ ಇರ್ವಿನ್ ಅವರು ಮೈಸೂರು ಅರಮನೆಯನ್ನು ವಿನ್ಯಾಸಗೊಳಿಸಿದ ವಾಸ್ತುಶಿಲ್ಪಿಯಾಗಿರ್ತಾರೆ. ಸೊ 1897ರಲ್ಲಿ ಹಳೆಯ ಅರಮನೆಗೆ ಏನಾಗ್ತಾರಪ್ಪ ಅಂತಂದ್ರೆ ಅರಮನೆ ಇವತ್ತಿನ ಮೈಸೂರು ಅರಮನೆ ಎಂದು ಅನಿಸಿಕೊಳ್ಳುವ ಅಂಬಾವಿಲಾಸಕ್ಕೆ ಏನಾಗ್ತಪ್ಪ ಅಂತಂದ್ರೆ 1897ರಲ್ಲಿ ಬೆಂಕಿ ಬಿದ್ದು ಅದು ಸುಟ್ಟೋಗ್ತದೆ. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ಹೆನ್ರಿ ಇರ್ವಿನ್ ಅವರು ಮೈಸೂರು ಅರಮನೆಯನ್ನು 1912ರಲ್ಲಿ ಹೊಸ ಮೈಸೂರು ಅರಮನೆಯನ್ನು ವಿನ್ಯಾಸಗೊಳಿಸ್ತಾರೆ. ಸೊ ಮುಂದಿನ ಕ್ವೆಶ್ಚನ್ ಹೇಗಿದೆ. ಕ್ವೆಶನ್ ನಂಬರ್ 23 PC 2021 ಮತ್ತು 2020ರ SDA ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. KGFನಲ್ಲಿ ವೈಜ್ಞಾನಿಕ ಚಿನ್ನದ ಗಣಿಗಾರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದಾರೆ. A
ಜಾನ್ ಟೇಲರ್, ಬಿ ಲಾವೆಲ್, ಸಿ ಮಾರ್ಕ್ ಕಬ್ಬನ್, ಡಿ ಟಿಪ್ಪು ಸುಲ್ತಾನ್. ಆಪ್ಷನ್ ಎ ಜಾನ್ ಟೈಲರ್ ಸರಿಯಾದ ಉತ್ತರ. 1880ರಲ್ಲಿ ಜಾನ್ ಟೇಲರ್ ಎಂಬುವರು KGFನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಲಾರ್ ಗೋಲ್ಡ್ ಫೀಲ್ಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಗಣಿಗಾರಿಕೆಯನ್ನು ಆರಂಭಿಸ್ತಾರೆ. 2001ರಲ್ಲಿ ಏನಾಗ್ತಾರಪ್ಪ ಅಂತಂದ್ರೆ ಇದು KGF ಚಿನ್ನದ ಗಣಿ ಕ್ಲೋಸ್ ಮಾಡ್ತಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ಒಂದೇ ಒಂದು ಚಿನ್ನದ ಗಣಿ ಇದೆ, ಅದು ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಗೋಲ್ಡ್ ಮೈನ್ಸ್ ಎಲ್ಲಿದೆಯಪ್ಪ ಅಂತಂದ್ರೆ ಪ್ರಸ್ತುತ ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಹಟ್ಟಿ ಚಿನ್ನದ ಗಣಿ ಅಂದರೆ ರಾಯಚೂರು ಜಿಲ್ಲೆಯಲ್ಲಿರುವಂಥ ಹಟ್ಟಿ ಚಿನ್ನದ ಗಣಿ ಪ್ರಸ್ತುತ ಆರಂಭದಲ್ಲಿದೆ. ಸೊ ಕ್ವೆಶನ್ ನಂಬರ್ 24 PSI 2018 ಮತ್ತು PDO 2019ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಕರ್ನಾಟಕದ ಮೊದಲ ಕನ್ನಡ ಪತ್ರಿಕೆ ಯಾವುದಂತ ಕೇಳಿದಾರೆ. ಸೊ ಸುಮಾರು ಬಾರಿ ಈ ಹಿಂದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಈ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು ಮತ್ತು ಯೂಟ್ಯೂಬ್ನಲ್ಲೇ ಕ್ವಿಝ್ ನಡೆಸ್ತಾ ಇರಬೇಕಾದ್ರೂ ಹಾಕಿರ್ಬೋದು. ಸೊ ತುಂಬ ಜನ ರಾಂಗ್ ಮಾಡಿದ್ದಾರೆ, ರಾಂಗ್ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿದ್ದಾರೆ. ಆಪ್ಷನ್ ಹೀಗಿದೆ ನೋಡೋಣ. ಎ ಮಂಗಳೂರು ಸಮಾಚಾರ, ಬಿ ಕನ್ನಡ ಸಮಾಚಾರ, ಸಿ ವಾಗ್ಭೂಷಣ, ಡಿ ಕರ್ನಾಟಕ ವೃತ್ತಾಂಶ. ಸರಿಯಾದ ಉತ್ತರ ಎ ಮಂಗಳೂರು ಸಮಾಚಾರ. ಈಸಿ ಅನ್ನಿಸ್ಬೋದು, ಆದರೆ ಪ್ರಶ್ನೆ ಪತ್ರಿಕೆ ಕೈ ಸೇರಿದಾಗ ಸ್ವಲ್ಪ ಕೆಲವು ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ನೋಡಿಕೊಂಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಸರಿಯಾದ ಉತ್ತರಗಳನ್ನು ಹಾಕುವಂಥ ಪ್ರಯತ್ನ ಮಾಡಿರಿ. ಸೊ ಈಸಿ ಇರೋವೇ ಕಷ್ಟ ಅನ್ನಿಸ್ಬಿಡ್ತವೆ, ಅವೇ ನಿಮ್ಮನ್ನು ಅಂಕಗಳನ್ನು ನುಂಗಿಬಿಡ್ತವೆ. 1843ರಲ್ಲಿ ಜರ್ಮನ್ ಮಿಷನರಿ ಹರ್ಮನ್ ಮೋಗ್ಲಿಂಗ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರು ಈ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಹಾಗಾಗಿ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ, ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಇದಾಗಿರ್ತದೆ. ಸೊ ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶನ್ ನಂಬರ್ 25 PSI 2020 ಮತ್ತು 2022ರ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಈ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ ಆಜಾದ್ ಅಂದರೆ ಚಂದ್ರಶೇಖರ್ ಆಜಾದ್. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಗಿರ್ತದೆ. ಯಾಕಂತಂದರೆ 1924ರಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ ಯಾವುದಂತಂದ್ರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರ್ತದೆ. ಇದನ್ನು ಹೊರತುಪಡಿಸಿ ಗಾಂಧೀಜಿಯವರು ಯಾವುದೇ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವುದಿಲ್ಲ. ಹಾಗಾಗಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಸೊ ಕ್ವೆಶನ್ ನಂಬರ್ 26 ಗ್ರೂಪ್ ಸಿ 2023 ಮತ್ತು PC 2019ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಯಾವ ದಿನವಾಗಿ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ. ಹೀಗಿದೆ: ಸೆಪ್ಟೆಂಬರ್ 15 ಇಂಜಿನಿಯರ್ ದಿವಸ, ಜುಲೈ 15, ನವೆಂಬರ್ 1 ಮತ್ತು ಅಕ್ಟೋಬರ್ 2. ಸರಿಯಾದ ಉತ್ತರ ಆಪ್ಷನ್ ಎ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಂಜಿನಿಯರ್ಸ್ ದಿನವನ್ನಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಜನ ಹೊಂದುತ್ತಾರೆ. ಇವರ ಜನ್ಮದಿನದ ನೆನಪಿಗಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ಇಂಜಿನಿಯರ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಸೆಪ್ಟೆಂಬರ್ 15ನೇ ತಾರೀಕಿನಂದು. ಕ್ವೆಶನ್ ನಂಬರ್ 27 PSI 2020 ಮತ್ತು SDA 2018ರಲ್ಲಿ ಕೇಳಲಾದ ಪ್ರಶ್ನೆ ಇದು. ಲಾಲ್ಬಾಗ್ ಸಸ್ಯೋದ್ಯಾನವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಎ ಹೈದರ್ ಅಲಿ 1760, ಬಿ ಟಿಪ್ಪು ಸುಲ್ತಾನ,
ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿ ಮಾರ್ಕ್ ಬನ್. ಸರಿಯಾದ ಉತ್ತರ ಆಪ್ಷನ್ ಎ ಹೈದರ್ ಅಲಿ ಆಗಿರ್ತದೆ. 1760ರಲ್ಲಿ ಲಾಲ್ಬಾಗ್ ಸಸ್ಯೋದ್ಯಾನ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನನ್ನು ಹೈದರ್ ಅಲಿ ಸ್ಥಾಪಿಸ್ತಾರೆ ಮತ್ತು ಅಭಿವೃದ್ಧಿಪಡಿಸ್ತಾನೆ. ಇದರಲ್ಲಿರುವಂತಹ ಗಾಜಿನ ಮನೆ ಪ್ರಸಿದ್ಧಿಯಾಗಿರ್ತದೆ. ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26ರಂದು ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಫಲಪುಷ್ಪ ಪ್ರದರ್ಶನವನ್ನು ವರ್ಷದಲ್ಲಿ 2 ಬಾರಿ ಈ ಒಂದು ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ ಏರ್ಪಡಿಸಲಾಗುತ್ತದೆ. ಸೊ ಕ್ವೆಶ್ಚನ್ ನಂಬರ್ 28 FPC 2023 ಮತ್ತು PSI 2017ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಕರ್ನಾಟಕದ ಮೊದಲ ಕನ್ನಡ ವಾಕ್ಚಿತ್ರ ಯಾವುದು ಅಂತ ಕೇಳಿದಾರೆ. ಎ ಸತಿ ಸುಲೋಚನ್, ಬಿ ಭಕ್ತ ಧ್ರುವ, ಸಿ ಬೇಡರ ಕಣ್ಣಪ್ಪ, ಡಿ ಮೈಸೂರು ಮಲ್ಲಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನ. 1934ರಲ್ಲಿ ಬಂದಂಥ ಮೊಟ್ಟ ಮೊದಲ ಕನ್ನಡದ ವಾಕ್ಚಿತ್ರ ಅಂದರೆ ಮಾತನಾಡುವಂತಹ ಚಿತ್ರ ಇದಾಗಿರ್ತದೆ. ಸೊ ಇದರ ನಿರ್ದೇಶಕರು ಯಾರಾಗಿರ್ತಾರಪ್ಪ ಅಂತಂದ್ರೆ ಸತಿ ಸುಲೋಚನದ ಮೊಟ್ಟ ಮೊದಲ ವಾಕ್ಚಿತ್ರದ ನಿರ್ದೇಶಕ YV ರಾವ್ ಆಗಿರ್ತವ್ರ. ಮೊದಲ ಮೂಕಿ ಭೀಷ್ಮ 1929. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಎಷ್ಟರಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ನಂಬರ್ 29. FDA 2019 ಮತ್ತು PSI 2021ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಎ 1916, ಬಿ 1921, ಸಿ 1918, ಡಿ 1945. ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಎ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ ಗವರ್ನಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಿಪ್ಪ ಅಂತಂದ್ರೆ ಬೆಂಗಳೂರಿನ ಗವರ್ನಮೆಂಟ್ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿ ಎಲ್ಲಿ ಸ್ಥಾಪಿಸ್ತಾರಪ್ಪ ಅಂದ್ರೆ ಪ್ರಸ್ತುತ ಇದು ಯಶವಂತಪುರ ಬಳಿ ಇದೆ ಬೆಂಗಳೂರಿನ. ಸೊ ಕ್ವೆಶ್ಚನ್ ನಂಬರ್ 30. ಬಳ್ಳಾರಿ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಸೇರಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ. PSI 2022 ಮತ್ತು PSI 2020ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿರ್ತದೆ. ಬಳ್ಳಾರಿ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆ ಪ್ರಸ್ತುತ ಮುಂಚೆ ಸ್ವತಂತ್ರ ಭಾರತದಲ್ಲಿ ಯಾವ ಒಂದು ಪ್ರಾಂತ್ಯದಲ್ಲಿರ್ತಪ್ಪ ಅಂತಂದ್ರೆ ಅದು ಮದ್ರಾಸ್ ಪ್ರಾಂತ್ಯದಲ್ಲಿರ್ತದೆ. ಸೊ ಅದನ್ನು ಕರ್ನಾಟಕಕ್ಕೆ ಯಾವಾಗ ಸೇರಿಸಿದ್ರು ಅಂತ ಕೇಳಿದರೆ ಆಪ್ಷನ್ ಸಿಗಿದೆ. 1953, 1956, ಸಿ 1951, ಡಿ 1960. ಸರಿಯಾದ ಉತ್ತರ 1953 ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆಯಾದಾಗ ಬಳ್ಳಾರಿಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಕ್ವೆಶ್ಚನ್ ನಂಬರ್ 31 PC 2018 ಮತ್ತು VA 2022ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಿಧಾನಸೌಧವನ್ನು ದೇವಾಲಯ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ಎ ಕೆಂಗಲ್ ಹನುಮಂತಯ್ಯ, ಬಿ ಎಸ್ ನಿಜಲಿಂಗಪ್ಪ, ಸಿ ದೇವರ